ನಮ್ಮೆಲ್ಲ ದೇವಾನುಗ್ರಹ ಭಕ್ತ ಪ್ರಿಯರೇ ಪ್ರಿಯ ವೀಕ್ಷಕರೇ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ. ಅಂತೂ ಇಂತೂ ಮತ್ತೆ ಬಂದ್ವಿ. ಸಮ್ಮಿಲನ ಅಂತಕ್ಕಂಥದ್ದು ವೈಶಿಷ್ಟ್ಯತೆ. ಭಗವಂತ ಹರಿಯೋ ನೀರು ಎಲ್ಲ ಸಮುದ್ರ ಸೇರಲೇಬೇಕು. ಸಮುದ್ರ ಸೇರಬೇಕು ಅಂದರೆ ನದಿಗಳೆಲ್ಲ ಜೋಡಣೆ ಆಗಲೇಬೇಕು. ಅದಕ್ಕೆ ಒಂದು ನದಿ ಇನ್ನೊಂದು ನದಿ ಜೋಡಬೇಕಾದ್ರೆ ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ಹೋಗುತ್ತೆ, ಅಲ್ಲಿಂದ ಊರಿಗೆ ಬರುತ್ತೆ, ಊರಿಂದ ದೊಡ್ಡ ನಾಡಿಗೆ ಬರುತ್ತೆ, ನಾಡಿಂದ ಹಾಗೆಯೇ ಸಮುದ್ರ ಸೇರೋಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡುತ್ತೆ. ಹೀಗೆ ಪ್ರತಿಯೊಬ್ಬ ಮನುಷ್ಯ ಇವತ್ತೇನು ಟ್ಯೂಬ್ ನೋಡ್ತಾ ಇದ್ದೀರಾ, ಯೂಟ್ಯೂಬ್ ಚಾನಲ್ಲು ಬ್ರಹ್ಮಾಂಡ ವಿಚಾರೋ ಹೇಳ್ತಾ ಇರಬೇಕು, ಕುರುಗಳು ಬಂದ್ಬಿಟ್ರೋ ಅಂತ. ಸೊ ಅದಕ್ಕೆ ಮೌತ್ ಟಾಕ್ ಇಸ್ ಭಾಳ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಹಾಗೆ ಪ್ರತಿಯೊಬ್ಬ ಮನುಷ್ಯ ಇವತ್ತು ಗಣಪತಿ ವಿಚಾರದಲ್ಲಿ ರಹಸ್ಯ ಹೇಳ್ಕೊಡ್ತೀನಿ. ನೀವೆಲ್ಲ ಪೆನ್ನು ಪೇಪರ್ ತೊಗೊಂಡಿದ್ರೆ ಮುಂದಕ್ಕೆ ಮಾತಾಡಿ. ನೋಡಿ, ಗಣಪತಿಯನ್ನು ಇವತ್ತು ಪೂಜೆ ಪುನಸ್ಕಾರ ಮಾಡಬೇಕಾದ್ರೆ ಒಂದು ವೀಳ್ಯದೆಲೆ ತೊಗೋಬೇಕು. ವೀಳ್ಯದಲ್ಲಿ ಒಂದು ಗೋಮಯ ಅಂದರೆ ಹಸು ಸೆಗಣಿ, ಆ ಗೋಮಯವನ್ನು ತೊಗೋಬೇಕು. ಗಟ್ಟಿ ಇರೋ ತೊಗೊಳ್ಳಿ, ನಾಟಿದಾದರೆ ಬಹಳ ಒಳ್ಳೆಯದು. ಆ ಹಸು ಸೆಗಣಿ ತೊಗೊಂಡು ಹಸು ಸೆಗಣಿ ಮೇಲೆ ಗರ್ಕೆ ಹುಲ್ಲನ್ನ 21, 1 2 3 4 ಹಾಗೆ ಗರ್ಕೆ ಹುಲ್ಲನ್ನ 21 ಅಂದರೆ 3 ಬಂದಿರುತ್ತೆ. ಗರ್ಕೆ ಹುಲ್ಲೆ 4 ಬಂದಿರುತ್ತೆ, 5 ಬಂದಿರುತ್ತೆ. ಆ ಗರ್ಕೆ ಹುಲ್ಲು ದಿಂಡನ್ನು ಸೇರಿಸ್ತಾ ಬಂದರೆ 21 ಸೇರಿಸಿ ಆ ಗರ್ಕೆ ಹುಲ್ಲು ಗೋಮಯದ ಮೇಲೆ ಇಡಬೇಕು, ವೀಳ್ಯದೆಲೆ ಮೇಲೆ ಇಟ್ಕೋಬೇಕು. ಅರ್ಶಿನ ಹಚ್ಚಬೇಕು, ಕುಂಕುಮನ ಮಧ್ಯೆ ಇಡಬೇಕು. ಮಹಾಗಣಪತಿಯನ್ನು ಸಂಕಲ್ಪ ಮಾಡ್ಕೋಬೇಕು. ಎಲ್ಲರೂ ತಲೆಯನ್ನು ಮೊಟಕೋಬೇಕು. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯೇಶು ಸರ್ವದಾ. ಆ ವಕ್ರತುಂಡ ಅಂದರೆ ತನ್ನ ದಂತವನ್ನು ಮುರಿದು ಹಾಕಿರ್ತಕ್ಕಂಥ ಗಣಪತಿ. ದಂತವನ್ನೇ ಕೈಯಲ್ಲೇ ಇಟ್ಟುಕೊಂಡು ವೇದವ್ಯಾಸರ ಜೊತೆಗೆ ಬರೆದಿರ್ತಕ್ಕಂಥದ್ದು ಮಹಾಭಾರತ ಇತಿಹಾಸ. ಅದು ಅಂಥ ಒಂದು ರಚನೆಯನ್ನು ಮಾಡಿರ್ತಕ್ಕಂಥ ಗಣಪತಿ ಹೇಳಿರ್ತಾನೆ ವೇದವ್ಯಾಸರಿಗೆ, ನೀವು ಯಾವ ಕಾಲಕ್ಕೂ ನೀವು ಮಾತಾಡ್ತಾ ಇರಬೇಕು, ಮಧ್ಯ ನಿಲ್ಲಿಸಿದ್ರಿ ನಾನು ನಿಲ್ಲಿಸ್ಬಿಡ್ತೀನಿ ಮಹಾಭಾರತ ಬರೋದು ಅಂತ ಕಂಟಿನ್ಯೂಸ್ ಆಗಿ ವೇದವ್ಯಾಸರು ಹೇಳಿದ್ದಕ್ಕೇ ಗಣಪತಿ ಮಹಾಭಾರತವನ್ನು ರಚನೆ ಮಾಡಿರ್ತಕ್ಕಂಥದ್ದು ಬರೆದಿರೋದು ತನ್ನ ದಂತದಿಂದ. ಇಂಥ ಒಂದು ಗಣಪತಿಯ ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ಕಾಲದ ರಹಸ್ಯ ಸಾಕಷ್ಟು. ಗಣಪತಿಗೆ ನೀವೇನು ಮಾಡಬೇಕು ಅಂದರೆ ತಣ್ಣೀರು ಸ್ನಾನ ಮಾಡಿದ್ರೆ ಬಹಳ ಒಳ್ಳೆಯದು. ಗಂಡಸರಾಗಲಿ ಹೆಂಗಸರಾಗಲಿ ಮಾಡ್ಕೋಬೋದು. ಸಂಕಲ್ಪ ಇಟ್ಕೋಬೇಕು. ಆ ಮೂಲ ಸಂಕಲ್ಪ ಏನು ಇಟ್ಕೋಬೇಕು? ನಿಮ್ಮ ಮನೆ ಕಟ್ಟಬೇಕಾ, ಮಕ್ಕಳಾಗಬೇಕಾ, ಮದುವೆ ಆಗಬೇಕಾ? ತಾಯಿ ಮಕ್ಕಳಿಗೆ ಮದುವೆ ಮಾಡಲಿ ಅಂತ ಕೇಳ್ಕೊತಾರೆ, ಆದರೆ ಅವನಿಗೆ ಲವ್ ಮಾಡಿರೋದೇ ಕಟ್ಕೋಬೇಕು ಅಂತ ಹೇಳ್ತಿರ್ತಾನೆ. ಅದಕ್ಕೆ ಮಾಡ್ತಾನೆ ಗಾಣೆ ಸಹಾಯ, ಅಥವಾ ಇಲ್ಲ ನೀವು ನೋಡಿದ್ದು ಮಾಡ್ತಾನೆ. ಅವನು ಬಹಳ ಬುದ್ಧಿವಂತ ಭಗವಂತ. ಅದಕ್ಕೆ ಯೋಚನೆ ಮಾಡ್ತಾನೆ, ತಾಯಿ ಮಗ ಇಬ್ಬರೂ ಒಟ್ಟಿಗೆ ಬಂದರೆ ಮಾತ್ರ ಫಲವನ್ನು ಕೊಡ್ತೀನಿ. ಅವ್ನು ಸಪ್ರೇಟಾಗಿ ಕೇಳಿದ್ರೆ ಅವನ ಹಣೆ ಬರ ಇವ್ರಿಗೂ ಸೇರಲ್ಲ, ಇವಳ ಹಣೆ ಬರ ಅವನಿಗೂ ಸೇರಲ್ಲ. ಅಂದರೆ ಪ್ರಕೃತಿಯಲ್ಲಿ ಯಾವ ತಿಳ್ಕೊಳ್ಳಿ, ಒಟ್ಟಿಗೆ ಸಾಮೂಹಿಕವಾಗಿ ಹೋದಾಗ ಕುಟುಂಬ ಪರಿವಾರ ಸಮೇತ ಅಂತ ಶಾಸ್ತ್ರ ಹೇಳೋದು. ಅದಕ್ಕೆ ನದಿ ಹತ್ರ ಪೂಜೆ ಮಾಡೋದಾಗಲಿ, ಮನೆ ಪೂಜೆ ಮಾಡೋದಾಗಲಿ ಎಲ್ಲರೂ ಸೇರಿ ಕೇಳಬೇಕು. ಸಂತಾನ ಬೇಕು ಅಂದರೆ ಗಂಡ ಒಂದು ಪ್ರಶ್ನೆ ಕೇಳಿದ್ರೆ, ಹೆಂಡತಿ ಒಂದು ಪ್ರಶ್ನೆ ಕೇಳಿದ್ರೆ ಸಂತಾನ ಕೊಡಲ್ಲ. ಹೆಂಡತಿಗೂ ಅದೇ ಮನಸ್ಥಿತಿ ಇರಬೇಕು. ಚಂದ್ರ ಮನೋಕಾರಕನಸ್ಯ ಬುದ್ಧಿ ಅಂತ ಅವಳಿಗೂ ಇರಬೇಕು. ಅದೇ ಸಮಯಕ್ಕೆ ಗಂಡನಿಗೂ ಮಗು ಬೇಕು ಅನಿಸ್ಬೇಕು. ಅವನೂ ಮನೋಕಾರಕಸ್ಯ ಬುದ್ಧಿ, ಗಂಡ ಹೆಂಡತಿ ಇಬ್ಬರು ಒಟ್ಟಿಗೆ ಸೇರಿ ಸಂತಾನ ಆಗಬೇಕು, ನಮಗೆ ಇಷ್ಟ ಆಗಿದೆ ಅಂತ ಪ್ರಾರ್ಥನೆ ಮಾಡಬೇಕು. ಅದಕ್ಕೆ ಪ್ರಾರ್ಥನೆ ಬಹಳ ಇಂಪಾರ್ಟೆಂಟ್ ಅಲ್ಲ, ಸಂಕಲ್ಪ ಇಂಪಾರ್ಟೆಂಟು. ಕೆಲವರಿಗೆ ವಿಶೇಷವಾಗಿ ಮನೆ ಆಗಲಿ ಅಂದರೆ ಪುಟ್ಟ ಮನೆ ಒಂದು ಕೊಡ್ತಾನೆ. ನನಗೆ ಬಂಗ್ಲಾನೇ ಆಗಬೇಕು ಅಂತ ಅವ್ನು ಕೇಳ್ಕೊಂಡಿರ್ತಾನೆ. ಕಾರ್ ಸಮೇತ ಮನೆ ಬೇಕು ಅಂತಾನೆ, ಮನೆ ಕಟ್ಕೊಟ್ಬಿಡ್ತಾನೆ, ಒಳಗಡೆ ಫರ್ನಿಚರೇ ಇರಲ್ಲ. ಅದಕ್ಕೆ ನೀವು ಕೇಳಬೇಕಾರೆ ಅಷ್ಟೈಶ್ವರ್ಯ ಸಮೇತ ಮನೆಯಲ್ಲಿ ಬಾಗಿಲು ಸಮೇತ ಎಲ್ಲ ದೇವಾನುದೇವರುಗಳು ವಾಸವಾಗಿರ್ತಕ್ಕಂಥ ಗೃಹ ನಿವಾಸವನ್ನು ಕಲ್ಪಿಸು, ಅಷ್ಟೈಶ್ವರ್ಯವನ್ನು ಕಲ್ಪಿಸು ಅಂತ ಪ್ರಾರ್ಥನೆ ಚೆನ್ನಾಗಿ ಮಾಡ್ಕೊಳ್ಳಿ. ಆಸೆ ಅಲ್ಲ, ದುರಾಸೆ ಅನ್ಕೋಬಾರ್ದು. ಅದನ್ನ ಮನುಷ್ಯನಿಗೆ ಆಸೆ ಇರಬೇಕು. ಆಸೆ ಇಲ್ಲದೆ ಇದ್ರೆ ಅವ್ನು ಮನುಷ್ಯ ಅಲ್ಲ ಅಂತ. ಅದಕ್ಕೆ ಗಣಪತಿ ಸಂಕಲ್ಪ ಮಾಡಬೇಕಾದ್ರೆ ವೀಳ್ಯದೆಲೆನ ನೀವು ತಟ್ಟೆಲಿಟ್ಟು ಪೂರ್ವಾಭಿಮುಖ ಒಂದು ಮಣೆ ಹಾಕಬೇಕು. ಗಣಪತಿ ಯಾವತ್ತು ಮಣೆ ಮೇಲೆ ಕೂತಿರ್ತಕ್ಕಂಥ ಗಣಪತಿ ಜ್ಞಾಪಕ ಇಟ್ಕೊಳ್ಳಿ. ಯಾವತ್ತು ಕಮಲದ ಹೂ ಮೇಲೆ ಕೂತಿರಲ್ಲ ಅವನು. ಕಮಲದ ಹೂ ಮೇಲೆ ಕೂತಿರ್ತಕ್ಕಂಥ ಲಕ್ಷ್ಮೀ ಮಾತು ಚಂಚಲೆ. ಅದಕ್ಕೆ ಅಲಕ್ಷ್ಮೀ ನಿತ್ಯ ಅಲಕ್ಷ್ಯವನ್ನು ಮಾಡಬೇಡಿ, ಲಕ್ಷ್ಮೀ ತಾತ್ಸಾರ ಮಾಡಬೇಡಿ. ಮನೆ ಬಿಟ್ಟು ಆಚೆ ಹೊಟ್ಟೋಗ್ತಾಳೆ. ಜ್ಯೇಷ್ಠಾದೇವಿ ಒಂದ್ಸಲಿ ಕಾಲಿಟ್ಟರೆ ಲಕ್ಷ್ಮಿ ಮನೆ ಬಿಟ್ಟು ಆಚೆ ಹೊಟ್ಟೋಗ್ತಾಳೆ. ಶ್ರೇಷ್ಠವಾಗಿ ಪೂಜೆ ಮಾಡಬೇಕು. ಲಕ್ಷ್ಮೀ ಮಡಿ ದೇವತೆಗಳು, ನಾಗದೇವತೆ ಮಡಿ ದೇವತೆಗಳು, ಈಶ್ವರ ಮಡಿ ದೇವತೆಗಳು, ಆಂಜನೇಯ ಮಡಿ ದೇವತೆ, ಈ 4 ಜನ ಬಿಟ್ಟರೆ ಮಿಕ್ಕಿದವರೆಲ್ಲ ಅಡ್ಜಸ್ಟಬಲ್. ಆದರೆ ಈ 4 ಜನ ಬಹಳ ಮಡಿಯಾಗಿರ್ತಾರೆ. ಹಾಗೆ ಗಣಪತಿ ಮಾತ್ರ ಪ್ರಾರ್ಥನೆ ಮಾಡಿದ್ರೆ ಶಿಸ್ತಾಗಿ ಮಾಡಬೇಕು. ಗಣಪತಿಯನ್ನು ಮೂಲಾಧಾರಾತ್ಮನೆ ಅಂದರೆ ಎಲ್ಲಿ ಮಾಡ್ಬೋದು? ಫಸ್ಟು ತಣ್ಣೀರು ಸ್ನಾನ ಮಾಡಬೇಕು, ಭಾಳ ವಿಶೇಷ. ತಣ್ಣೀರು ಸ್ನಾನ ಮಾಡಿದ್ರೆ ಪ್ರಾತಃ ಕಾಲದೇ ಮದೆಯಲ್ಲಿ, ಪ್ರಾತಃ ಕಾಲ ಅಂದ್ರೇನು, ಸೂರ್ಯೋದಯದ ಸಮಯದಲ್ಲಿ ಪೂಜೆ ಮಾಡಬೇಕು. ನೀವು ಯಾವಾಗಲೂ ಮಠ 12 ಗಂಟೆಗೆ ನಿಧಾನಕ್ಕೆ ಪೂಜೆ ಮಾಡಿದ್ರೆ ಯಾರು ಬಂದು ಕೇಳ್ತಾರೆ? ಇವತ್ತಿನ ದಿವಸ ಪ್ರಾಣಿ ಪಕ್ಷಿಗಳು ಕೂಡ ಬೆಳಗಿನ ಜಾವ ತನ್ನ ಗಾಳಿಯನ್ನು ಬಿಡಬೇಕಾದರೆ ಪ್ರಶ್ನೆಯನ್ನು ಬೆಳಗಿನ ಜಾವದಲ್ಲಿ ನೀವು ಅದಕ್ಕೆ ಹೊತ್ತ ತಕ್ಷಣ ಆಹಾ ಏನು ಘಮಘಮ ಅಂತಿದೆ ಪಾರಿಜಾತ ಹೂವು, ಏನು ಘಮಘಮ ಅಂತಿದೆ ಮಲ್ಲಿಗೆ ಹೂವು ಅಂದರೆ ತನ್ನ ಗಾಳಿಯನ್ನು ತಾನು ಬಿಡ್ತಾ ಇರುತ್ತೆ. ಹೀಗೆ ಒಂದು ಮರದ ಕೆಳಗಿರ್ತಕ್ಕಂಥ ಪಕ್ಷಿ ಪ್ರಾಣಿಗಳು ಊಟ ಉಪಚಾರಗಳನ್ನು ಮಾಡಿ ಆಶೀರ್ವಾದ ಮಾಡೋ ಸಮಯಕ್ಕೆ ನೀವು ಪೂಜೆ ಮಾಡಬೇಕೆ ಹೊರತು ಅದೆಲ್ಲ ಎಲ್ಲೆಂದ ಎಲ್ಲಿ ಕೆಲಸಕ್ಕೆ ಹೋದಾಗ ಯಾರೂ ಪ್ರಯೋಜನ ಅಲ್ಲ. ನೀವು ಮಾಡ್ತಿರೋ ಪ್ರಾರ್ಥನೆ ಸಂಕಲ್ಪ ಅದಕ್ಕೆ ಗೊತ್ತಾಗಬೇಕು. ಹಾಗೆ ಪ್ರಾತಃ ಕಾಲೇ ಸ್ಮರೇ ನಿತ್ಯಂ, ಸಾಯಂಕಾಲೇ ವಿಶೇಷತಃ, ಸಾಯಂಕಾಲ ವಿಶೇಷತಃ ಓದಿರು ಲಗ್ನ,
ಪ್ರಾತಃ ಕಾಲ ಸ್ಮರೇ ನಿತ್ಯಂ, ಪ್ರಾತಃ ಕಾಲದಲ್ಲಿ ಸ್ಮರಣೆ ಮಾಡ್ಕೋಬೇಕು ಅಂತ ಗಣಪತಿನ ತಣ್ಣೀರು ಸ್ನಾನ ಸ್ನಾನ ಮಾಡಿದ್ಮೇಲೆ ಮಣೆ ಹಾಕಬೇಕು. ಮಣೆ ಮೇಲೆ ಏನು ಹಾಕಬೇಕು? ಬಾಳೆ ಎಲೆ ಹಾಕ್ಬೋದು, ಮುದುಕದೆಲೆ ಹಾಕ್ಬೋದು, ವಿಶೇಷವಾಗಿರ್ತಕ್ಕಂಥ ತಾಳೆ ಎಲೆ ಹಾಕ್ಬೋದು. ತಾಳೆ ಎಲೆ ಸಿಗೋದು ಕಷ್ಟ, ಮುದುಕದೆಲೆ ಸಿಗುತ್ತೆ. ಎಲ್ಲ ಇಸ್ತ್ರಿ ಎಲ್ಲ ಚೆನ್ನಾಗಿ ಹೊಲಿದು ಇಟ್ಟಿರ್ತಕ್ಕಂಥದ್ದು ಭಾಳ ಹಳ್ಳಿ ಕಡೆ ಇವತ್ತಿಗೂ ಇದೆ. ಕೆಲವರೆಲ್ಲ ಯಾವುದೋ ಒಂದು ಹಳ್ಳಿನಲ್ಲಿ ಎಲೆಗಳನ್ನ ತೊಗೊಂಡ್ಬಂದ್ಬಿಡ್ತಾರೆ. ಮುತುಕದ ಎಲೆನೇ ಆಗಬೇಕು, ಚಂದ್ರ ಇರಬೇಕು ಅದರಲ್ಲಿ. ಮುತುಕದ ಎಲೆ ಅಂದರೆ ಘಮ ಘಮ ಅಂತ ಪರಿಮಳ. ಚಂದ್ರ ಅವನು ಮುತುಕದ ಎಲೆ ಮರ, ಚಂದ್ರನಿಗೆ ಸಂಬಂಧ. ನಿಮ್ಮ ಮನಸ್ಸು ಚಂದ್ರ ಇದ್ದ ಹಾಗೆ, ಅದಕ್ಕೆ ಮನಸ್ಸು ಕಾರಕನಾಗಿ ಕೊಡ್ತಾನೆ ಗಣಪತಿ. ಆ ಗಣಪತಿಗೆ ಮುತುಕದ ಎಲೆ ಆಗಬೇಕು. ಬಾಳೆ ಎಲೆ ಏನಕ್ಕೆ ಅಂದರೆ ಶ್ರೇಷ್ಠವಾಗಿ ಅಗ್ರ ಎಲೆ ಹಾಕಬೇಕು. ಅವನು ಬ್ರಹ್ಮಚಾರಿ, ಗಣಪತಿ ಬಂದು ಬ್ರಹ್ಮಚಾರಿ. ಇಬ್ಬರು ಹೆಂಡ್ತಿರೋನಿಗೆ ಸಿದ್ಧಿ ಬುದ್ಧಿ ಸಮೇತ, ಆದರೂ ಬ್ರಹ್ಮಚಾರಿತ್ವ ಪಾಲಿಸಿದ್ರು. ಆಂಜನೇಯನಿಗೆ ಇಬ್ಬರು ಹೆಂಡ್ತಿರೋ, ಆದರೂ ಸಹ ಸುವರ್ಚಲ, ವಿಂಧ್ಯ ಅಂತ ಇಬ್ಬರು ಹೆಂಡ್ತಿರಿದ್ದರೂ ಸಹ ಅವನು ಬ್ರಹ್ಮಚಾರಿನೇ. ಬ್ರಹ್ಮಚಾರ್ಯತ್ವ ಪಾಲಿಸ್ತಕ್ಕಂಥದ್ದು ಭಾಳ ಮುಖ್ಯ. ಅವರಿಬ್ಬರು ಹೆಂಡ್ತಿರ್ಗೂ ಇವರಿಬ್ಬರು ಏನು ಆಶೀರ್ವಾದ ಮಾಡಿದ್ದಾರೆ ಗೊತ್ತಾ? ನೀವು ಧ್ಯಾನದಲ್ಲಿ ತಪಸ್ಸಲ್ಲಿ ಬಿಡಬೇಕು, ನಮ್ಮ ಬಗ್ಗೆ ಯೋಚನೆ ಮಾಡದಿದ್ದಂಗೆ ಆಗ್ಬಿಡ್ಲಿ ಅಂತ ಆಶೀರ್ವಾದ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಅವರು ಶ್ರೇಷ್ಠ ನಾಸ್ತಿಕ ಬ್ರಹ್ಮಚಾರಿಗಳು ಅಂದರೆ ಆದಿ ಅಂತ್ಯ ಪ್ರಭು. ಆದಿ ಅಂದರೆ ಗಣಪತಿ, ಅಂತ್ಯ ಅಂದರೆ ಚಿರಂಜೀವಿ. ಇವರಿಬ್ಬರು ಅಣ್ಣ ತಮ್ಮಂದರು. ಅಂಥ ವಿಶೇಷತೆ ಏಕಾಕ್ಷಂ ಬ್ರಹ್ಮ ಮೂಲಾಧಾರ ಗಣಪತಿಯನ್ನು ಸ್ಮರಣೆ ಮಾಡ್ಕೋಬೇಕಂದ್ರೆ ತಣ್ಣೀರು ಸ್ನಾನವನ್ನು ಮಾಡಲೇಬೇಕು. ಯಾಕೆ ತಣ್ಣೀರು ಸ್ನಾನ ಅಂದರೆ, ಬಿಸಿನೀರು ಸ್ನಾನ ಮಾಡಿದಾಗ ಮನಸ್ಸು ಚಂಚಲವಾಗಿರುತ್ತೆ. ಹಂಡೆನೇ ಒಲೆಯವರಿಗೆ ಸ್ನಾನ ಮಾಡ್ಬೋದಂತೆ. ತಾಮ್ರದ್ದು ವಿಶೇಷ. ಹಂಡೆ ಒಲೆಯವರಿಗೆ ಸೌದೆಯಲ್ಲಿ ಸ್ನಾನ ಮಾಡಿದ್ರೆ ಬಹಳ ವಿಶೇಷ ಇದೆ. ರಾತ್ರಿನೇ ಕಾಯಿಸಾಕಿ ಹಂಡೆ ಒಲೆಯವರಿಗೆ ಸ್ನಾನ ಮಾಡಿದಾಗ ನೀವು ಗಂಗೆ ಜಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲಯಸ್ಮಿನ್ ಸನ್ನಿಧಿ ಆ ಗಂಗೆಯನ್ನು ಸ್ಮರಣೆ ಮಾಡ್ಕೊಂಡು ಸ್ನಾನ ಮಾಡಿದಾಗ ಅಶ್ವತ್ಥಾಮ, ಬಲಿ, ವ್ಯಾಸ, ಕೃಪ, ಹನುಮಾನ್, ವಿಭೀಷಣ, ಪರಶುರಾಮ, ಸಪ್ತೇರಿ ಚಿರಂಜೀವಿ 7 ಜನ ಚಿರಂಜೀವಿಗಳು ಎಣ್ಣೆಯಲ್ಲಿ ಹಚ್ಚಿ ನೀವು ಸ್ನಾನ ಮಾಡಿದಾಗ ಆ ಕೇಂದ್ರಗತ ಬರುತ್ತೆ. ಇಲ್ಲದೇ ಇದ್ದರೆ ತಣ್ಣೀರು ಸ್ನಾನ ಅದಕ್ಕೆ ನದಿ ಹತ್ರ ಪೂಜೆ ಮಾಡಿ ಅಂತ ಹೇಳ್ತಾರೆ. ಫಸ್ಟು ಇದು ಆಪ್ಷನ್ಸ್ ನಿಮಗೆ ಹೇಳ್ತಾ ಇರೋದು. ಇಲ್ಲದೇ ಇದ್ದರೆ ಮನೇಲಿ ಏನು ಮಾಡಬೇಕು ಹೇಳ್ಕೊತೀನಿ. ನದಿ ಹತ್ರ ಸ್ನಾನ ಮಾಡೋರಿಗೆ ಹೀಗೆ, ಇಲ್ಲ ಸಮುದ್ರ ಸ್ನಾನ ಮಾಡ್ತಕ್ಕಂಥ ಉಪ್ಪು. ಆ ಉಪ್ಪು ಏನದು? ಲವಣಂ. ಅದಕ್ಕೆ ಎಲ್ಲ ಋಣಾನುಬಂಧ ರೂಪೇಣ ಪಶುಪತಿ ಪತ್ನಿ ಸುತಾರೆ ಋಣವನ್ನು ತೀರಿಸ್ತಕ್ಕಂಥವನು ಸುಬ್ರಹ್ಮಣ್ಯ ಸಮೇತ ಗಣಪತಿ ಸ್ಮರಣೆ ಮಾಡಬೇಕು. ಷಟರನಾಯ ವಿದ್ಮಹೇ ಶಕ್ತಿ ಹಸ್ತಾಯ ಧಿಮೇ ತನ್ನೋ ಷಣ್ಮುಖ ಪ್ರಚೋದಯಾತ್ ಅಂತ ಕೇಳ್ಕೋಬೇಕು. ಆವಾಗ ಆ ಸ್ಮರಣೆ ಮಾಡಿದಾಗ ಗಣಪತಿ ಸುಬ್ರಹ್ಮಣ್ಯ ಜೊತೆ ಇರ್ತಾನೆ. ಬಾವಿ ಸ್ನಾನ ಮಾಡಬೇಕು, ಎತ್ತತ್ರ ನೀರು ಹಾಕೋಬೇಕು. ಬಾವಿಲಿರ್ತಕ್ಕಂಥ ಸ್ನಾನ ಹೆಂಗೆ ಮಾಡಬೇಕು? ಸಾಕ್ಷಾತ್ ದುರ್ಗಾದೇವಿ ಶರಣಮಹಂ ಪ್ರಪದೆ, ದುರ್ಗಾ ಇರ್ತಾಳೆ. ಅದಕ್ಕೆ ಕಾತ್ಯಾಯನ ವಿದ್ಮಹೆ ಕನ್ಯಾಕುಮಾರಿ ಧೀಮೆ ತನ್ನೋ ದುರ್ಗೆ ಪ್ರಚೋದಯ. ಆ ದುರ್ಗೆಯನ್ನು ಸೇದಬೇಕು. ಅದಕ್ಕೆ ಬಾವಿ ಅಗ್ನಿಮೂಲ ಇರೋದ್ರಿಂದ ಬಾವಿನ ಸೇದಿ ಸ್ನಾನ ಮಾಡಬೇಕು. ಇದು ವಿಶೇಷತೆ. ಆಗ ಪ್ರಾರ್ಥನೆ ಸಲ್ಲುತ್ತೆ. ವಿಷ್ಣು ಪ್ರಿಯಾಂ ದೇವಿ, ವಿಷ್ಣು ಎಲ್ಲಿರ್ತಾನೆ? ನದಿಯಲ್ಲ, ಕೆರೆ ಭಾಗದಲ್ಲಿರ್ತಾನೆ. ತೆಪ್ಪೋತ್ಸವದಲ್ಲಿ ಸಂಧ್ಯಾಕಾಲೆ ಸ್ವಯಂ ವಿಷ್ಣು ದಿವಾಕರ ವಿಷ್ಣುನ ಪೂಜೆ ಮಾಡಬೇಕಾದ್ರೆ ಸಾಯಂಕಾಲ ರಂಗನಾಥನಿಗೆ ತುಳಸಿ, ಶ್ರೀನಿವಾಸನಿಗೆ ತುಳಸಿ, ವೆಂಕಟರಮಣನಿಗೆ ತುಳಸಿ, ರಾಮನಿಗೆ ತುಳಸಿ ಹಾಕಿ ತುಳಸಿ ಪೂಜೆಯನ್ನು ಸಮೇತ ಆ ಕೆರೆಯ ಭಾಗ ಕಲ್ಯಾಣಿ ಭಾಗದಲ್ಲಿ ಪೂಜೆ ಮಾಡಿದರೆ ಗಣಪತಿ ಆವಾಗ ಒಲಿತಾನೆ. ಈ ರೀತಿ ಗಣಪತಿನ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ದೇವರ ಜೊತೆ ಪೂಜೆ ಮಾಡಬೇಕು ಅಂತಿದೆ. ನೀವು ನಾನು ಸಿಂಪಲಾಗಿ ಹೇಳ್ಕೊಡ್ತೀನಿ. ಮನೇಲಿ ಏನು ಮಾಡಬೇಕು? ಪೂರ್ವಕ್ಕೆ ನಿಂತ್ಕೊಳ್ಳಿ. ಬಾತ್ರೂಮಲ್ಲಿ ನಿಂತ್ಕೊಂಡಾಗ ಆ ಬಾತ್ರೂಮಲ್ಲಿ ಸ್ನಾನ ಮಾಡಬೇಕಾದ್ರೆ ಪೂರ್ವಕ್ಕೆ ನಿಂತ್ಕೋಬೇಕು. ಬಕೀಟಲ್ಲಿ ಫುಲ್ ಸ್ನಾನ ಮಾಡ್ಕೊಂಬಿಡಿ. ಬಕೀಟ್ ನೀರಲ್ಲಿ ತಣ್ಣೀರಿದ್ದಾಗ ತಣ್ಣೀರನ್ನ ಮುಟ್ಟಬೇಕು. ಜಾನುಪುತ್ರೀಂ ನದೀಂ ಶ್ರೇಷ್ಠಾಂ ಶುಭ್ರಾಂ ಮಕರವಾಹನಾಂ ದ್ವಿಭುಜಾಂ ಪದ್ಮಕುಂಭಾಢ್ಯಂ ಗಂಗಾದೇವಿಂ ಭಜಾಮ್ಯಹಂ. ಗಂಗೆಯನ್ನು ಸ್ಮರಣೆ ಮಾಡ್ಕೊಳ್ಳಿ. ಸ್ನಾನ ಮಾಡಿ ಚೆನ್ನಾಗಿ. ಸ್ನಾನ ಮಾಡಿದ ತಕ್ಷಣ ಪ್ರತಿದಿನ ಸ್ನಾನ ಮಾಡಬೇಕು. ಕೆಲವರೆಲ್ಲ ಗಬ್ನನ ಮಕ್ಕಳು ಸ್ನಾನವೇ ಮಾಡಲ್ಲ, ಸೆಂಟ್ ಹಾಕ್ಕೊಂಡು ಊರು ಸುತ್ಕೊಂಡು ಕೂತಿರ್ತೀರ. ದರಿದ್ರ. ರಾತ್ರಿ ಮಲಗಿರೋ ದೇಹ ಆತ್ಮ ಹೊರಗಡೆ ಹೋದಾಗ ಹೆಣದ ಸ್ವರೂಪ ನಮ್ಮ ದೇಹ. ಅದಕ್ಕೆ ನಿಮಗೇನಾಗುತ್ತೆ? ಒಂದು ಕನಸು ಬಂದ ತಕ್ಷಣ ಅಯ್ಯೋ ಕನಸು ಅಂತ ದಾಡ್ತಿರ್ತೀರ. ಅದೇ ರೀತಿಯಾಗಿ ಆತ್ಮ ಹೊರಗಡೆ ಹೋಗಿ ವಾಪಸ್ ಬಂದಾಗ ಶುದ್ಧಿ ಆಗಬೇಕು. ಅದಕ್ಕೆ ಶುದ್ಧ ಬ್ರಹ್ಮ ಪರಾತ್ಪರ ರಾಮ ಅಂತ ಏನು ಮಾಡ್ತೀರಿ? ಅಪವಿತ್ರ ಪವಿತ್ರೋವ ಸರ್ವಾಂತ ಗೋಪಿಕವ ಆತ್ಮ. ತಣ್ಣೀರು ಸ್ನಾನವನ್ನು ಮಾಡಿದಾಗ ಪ್ರತಿದಿನ ಸ್ನಾನ ಮಾಡಲೇಬೇಕು. ಸುಮ್ಮನೆ ಯಾವಾಗ ಅಂದರೆ ಆವಾಗ ಸ್ನಾನವಿಲ್ಲದೆ ಹೋಗಬಾರ್ದು. ಹಳೆ ಬಟ್ಟೆ ಹಾಕಿದ್ನೇ ಹಾಕ್ಕೋಬಾರ್ದು. ಇದೆಲ್ಲ ತಿಳ್ಕೊಬೇಕು. ಆಗ ಸ್ನಾನ ಮಾಡಿದಾಗ ವಿಶೇಷವಾಗಿ ತಣ್ಣೀರು ಸ್ನಾನವನ್ನು ಮಾಡಿ ಗಂಗೆ ಸ್ಮರಣೆ ಮಾಡ್ಕೊಂಡು ಸ್ನಾನ ಮಾಡಿ ಸ್ವಲ್ಪ ಹುತ್ತದ ಮಣ್ಣು ತೊಗೊಳ್ಳಿ. ಆ ಹುತ್ತದ ಮಣ್ಣನ್ನ ಬಕೀಟಲ್ಲಿ ಕಳಿಸ್ಕೋಬೇಕು. ಆಗ ನಾಗದೇವತೆ ಸ್ಮರಣೆ ಮಾಡ್ಕೊಂಡು ಸ್ನಾನ ಮಾಡಿ ಇವತ್ತು ಗಣಪತಿ ಪೂಜೆ ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಯಾವಾಗ ಸ್ಟಾರ್ಟ್ ಮಾಡಬೇಕು? ಮಂಗಳವಾರ, ಟ್ಯೂಸ್ಡೇ, ಅಂಗಾರಕನ ದಿನದ ಸ್ನಾನ ಮಾಡ್ಕೋಬೇಕು ನೀವು. ಆವತ್ತಿಂದ ಸ್ಟಾರ್ಟ್ ಮಾಡಬೇಕು ಪೂಜೆನ. ಸೊ ಜ್ಞಾಪಕ ಇಟ್ಕೊಳ್ಳಿ. ಆ ಪೂಜೆ ಪುನಸ್ಕಾರವನ್ನು ಮಂಗಳವಾರವೇ ಶುರು ಮಾಡಿದ್ರೆ, ಯಾವಾಗ ಅಮಾವಾಸ್ಯೆ ನಂತರ ಬರೋ ಮಂಗಳವಾರದಿಂದ ಶುರು ಮಾಡಿದ್ರೆ ಆಗ ಊರ್ಧ್ವ ಅಭಿವೃದ್ಧಿ ಚಂದ್ರ. ಅಭಿವೃದ್ಧಿ ಚಂದ್ರ ಅಂದರೆ ಉತ್ತರೆ ಉಭಯೋನ್ಮುಖಿ. ಅವಾಗ ಉತ್ತರ ಅಭಿಮುಖಿವಾಗ್ತಕ್ಕಂಥ ವಿಶೇಷವಾಗಿ ಚಂದ್ರನ ಸ್ಮರಣೆ ಮಾಡ್ದಂಗೆ ಆಗುತ್ತೆ. ಸೊ ಸ್ನಾನ ಮಾಡ್ಕೊಂಡ್ರಿ. ಬಟ್ಟೆಗಳನ್ನ ಹಾಕೋಬೇಕಾದ್ರೆ ಕಚ್ಚೆನೇ ಉಡಬೇಕು. ಗಣಪತಿ ಪೂಜೆ ಮಾಡೋಕ್ಕೆ ಜ್ಞಾಪಕ ಇಟ್ಕೊಳ್ಳಿ. ಪಂಚೆನೇ ಹಾಗೆ ಉಟ್ಕೋಬಾರ್ದು, ಕಚ್ಚೆ ಉಟ್ಕೋಬೇಕು. ಮಡಿ, ಅವನು ಬ್ರಹ್ಮಚಾರಿ. ಇದೆಲ್ಲ ಸಿಸ್ಟಮ್ ಟು ಬಿ ಫಾಲೋಡು. ನೀವು ಫಾಲೋ ಮಾಡಲೇಬೇಕು. ಹೆಂಗಸರಾದರೂ ಕಚ್ಚೆ ಉಟ್ಕೋಬೇಕು ಅಂತ ಹೇಳೋದು. ಅದಕ್ಕೆ ಮಾಧವ ಮಠದಲ್ಲಿ, ವಿಶೇಷವಾಗಿ ಕೃಷ್ಣ ಮಠದಲ್ಲಿ ಎಲ್ಲರೂ ಕಚ್ಚೆಯನ್ನು ಕುಟ್ಕೊತಾರೆ ಮಡಿ ಅಂತ. ಅಂದರೆ ಕೋಪೀನವನ್ನು ಧರಿಸಿ ವಿಶೇಷವಾಗಿ ಮಡಿ ಪಂಚೆಯನ್ನು ಉಟ್ಕೊಂಡು ಕಚ್ಚೆಯನ್ನು ಉಟ್ಕೊಂಡಾಗ ಗಣಪತಿ ಇಷ್ಟಾರ್ಥ ಸಿದ್ಧಿ ಬೇಗ ಹೊಳಿತಾನೆ ಅಂತ. ಸೊ ಈ ರೀತಿ ಪ್ರಾರ್ಥನೆಗಳಲ್ಲಿ ಮಾಡ್ಕೊಳ್ಳೋದು.
ಆಮೇಲೆ ಬಿಳಿ ಎಕ್ಕದ ಗಿಡ ಹತ್ರ ಹೋಗಬೇಕು. ಬಿಳಿ ಎಕ್ಕ ಪ್ರದಕ್ಷಿಣೆ ಮಾಡಬೇಕಾದ್ರೆ ಸೂರ್ಯನ ನಮಸ್ಕಾರ ಮಾಡ್ಕೋಬೇಕು, ಸೂರ್ಯನ ಸ್ಮರಣೆ ಮಾಡ್ಕೋಬೇಕು. ದಿವಾಕರ ನಮಸ್ತುಭ್ಯಂ ಬಲ್ಲೋಕ ಪುಷ್ಪ ಸಂಕಾಶಂ ಹಾರ ಕುಂಡಲ ಶೋಭಿತೆ ಏಕಚಕ್ರಂಧರಂ ದೇವಂ ತಂ ಸೂರ್ಯಂ ಪ್ರಣಮಾಮಿ. ಬಿಳಿ ಎಕ್ಕದ ಗಿಡ ಯಾರು? ಅರ್ಕ ಗಣಪತಿ. ಅರ್ಕ ಅಂದ್ರೇನೋ ಕೆಳಗಡೆ ಇರ್ತಕ್ಕಂಥ ಬಿಳಿ ಹೂವು. ಆ ಬಿಳಿ ಹೂವು ಯಾರ್ದು? ಸೂರ್ಯಂದೇ ಗಿಡ. ಅದ್ರ ಕೆಳಗಿರೋನು ಯಾರು? ಗಣಪತಿ. ಅದಕ್ಕೆ ಎಷ್ಟೋ ವರ್ಷಗಳ ನಂತರ ಅಕಸ್ಮಾತ್ ಆ ಬೇರನ್ನು ತೆಗೆದು ನೋಡಿದ್ರೆ ಗಣಪತಿ ಮುಖ ಬಂದಿರುತ್ತೆ. ಎಲ್ಲಿ? ಬಿಳಿ ಎಕ್ಕದ ಗಿಡದ ಬೇರಲ್ಲಿ. ಅದಕ್ಕೆ ಅವನ್ನ ಯಾವತ್ತೂ ತಿಳ್ಕೊಳ್ಳಿ. ಮಕ್ಕಳಿಗೆ ವಿದ್ಯಾಭ್ಯಾಸ ಇಲ್ಲ ಅಂದರೆ 12 ಪ್ರದಕ್ಷಿಣೆ ಮಾಡಬೇಕಾದ್ರೆ ಗಣಪತಿ ಮಕ್ಕಳನ್ನ ದಯವಿಟ್ಟು ಎಲ್ರಿಗೂ ಮಕ್ಕಳನ್ನ ಓದಿಸೋಕ್ಕೆ ಮೊಬೈಲ್ಗಳು ಕೊಡಬೇಡಿ. ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿದ ತಕ್ಷಣ 12 ಪ್ರದಕ್ಷಿಣೆ ಹಾಕೊಂಬನ್ನಿ ಬಿಳಿ ಎಕ್ಕದ ಗಿಡಕ್ಕೆ ಅಂತ ಹೇಳಿ. 12 ಪ್ರದಕ್ಷಿಣೆ ಹಾಕಿದಾಗ ಭಾನುವೇ ನಮಃ, ಸೂರ್ಯಾಯ ನಮಃ, ಸೂರ್ಯವಂಶಸ್ಥಿತಾಯ ನಮಃ ವಿಶೇಷ ಪ್ರಾರ್ಥನೆಯನ್ನು ಮಾಡ್ಕೊಳ್ತಕ್ಕಂಥದ್ದು. ಆ ಪ್ರದಕ್ಷಿಣೆ ಮಾಡಬೇಕಾದ್ರೆ ಸೂರ್ಯನ 12 ಪ್ರದಕ್ಷಿಣೆ ಹಾಕಿ 2 ಹೂವು ಕಿತ್ಕೊಂಡು ಗಣಪತಿಗೆ ಮನೇಲಿ ದಿನ ಇಡಿಸ್ತೀವಿ. ನಿಮ್ಮ ಮಕ್ಕಳಿಗೆ ಯಾಕೆ ವಿದ್ಯೆ ಬರಲ್ಲ, ಯಾಕೆ ಪ್ರಜ್ಞೆ ಬರಲ್ಲ, ಯಾಕೆ ಜ್ಞಾಪಕ ಶಕ್ತಿ ಬರಲ್ಲ, ಯಾಕೆ ವಿದ್ಯೆ ಬರಲ್ಲ, ನಾನು ನೋಡೇ ಬಿಡ್ತೀನಿ. ಅದಕ್ಕೆ 12 ಪ್ರದಕ್ಷಿಣೆ ಮಾಡಿ ಆ ಮಕ್ಕಳ ಕೈಯಲ್ಲಿ 2 ಹೂವು ತಂದು ನಿಮ್ಮ ಮನೇಲಿ ಗಣಪತಿಗೆ ಇಟ್ಟರೆ ಇಷ್ಟಾರ್ಥ ಫಲ ಸಿದ್ಧಿರಸ್ತು. ಗಣಪತಿಗೂ ಪ್ರಾರ್ಥನೆ ಮಾಡ್ದಂಗೆ ಆಯಿತು, ಸೂರ್ಯನಿಗೆ ಆರೋಗ್ಯ ಪ್ರಾರ್ಥನೆ ಆಯಿತು, ಒಳಗಡೆ ಇರೋ ಗಣಪತಿಗೆ ಮೂಲಾಧಾರಾತ್ಮನೆ ಸ್ಮರಣೆ ಮಾಡ್ಕೊಂಡಾಗ. ಇದನ್ನು ಮಾಡಿ ಮನೆಗೆ ಬಂದು ಪೀಠ ಹಾಕಿರೋ ಜಾಗದಲ್ಲಿ ಪೂರ್ವಕ್ಕೆ ದೇವರನ್ನಿಟ್ಟು ವೀಳ್ಯದಲ್ಲಿಟ್ಟಿರ್ತಕ್ಕಂಥ ಅಡಿಕೆನ, ಅಲ್ಲಿರ್ತಕ್ಕಂಥ ಗೋಮಯವನ್ನು, ಅದ್ರ ಮೇಲೆ ಗರ್ಕೆ ಹುಲ್ಲನ್ನು ಇಟ್ಟು ಅರ್ಶಿಣವನ್ನು ಹಾಕಿ ಕುಂಕುಮವನ್ನು ಇಟ್ಟು ಒಂದು ಹೂವು ಶಾಮಂತಿ ಹೂವು ಇಟ್ಟರೆ ಭಾಳ ಒಳ್ಳೆಯದು. ಗಣಪತಿಗೆ ಬಿಳಿ ಎಕ್ಕದ ಗಿಡ ಹೂವು ತುಂಬ ಇಷ್ಟ ಇಲ್ವಾ? ನೀವೇನು ಮಾಡಬೇಕು ಗೊತ್ತಾ? ಜಾಸ್ತಿ ತುಂಬ ಇಷ್ಟವಾಗಿರೋ ಹೂವು ನೀಲಿ ಹೂವು. ಯಾವುದು ಗೊತ್ತಾ? ಗೋಪಾದ ನೀಲಿ ಹೂವು ಅಂತ. ಗೋಪಾದ ಅಂದರೆ ನೀವು ರೋಡಲ್ಲೆಲ್ಲ ಈ ನಡುವೆ ಗಿಡಗಳೇ ಹಾಕಿರ್ತಾರೆ, ಅಲ್ಲಿ ಹಸು ಥರ ಆ ಎಲೆನೇ ಹಸು ಪಾದಗಳಿಲ್ವಾ, ಆ ಥರ ಗೋಪಾದ ಥರ ಇರುತ್ತೆ. ಅಲ್ಲಿ ಇರ್ತಕ್ಕಂಥ ಒಂದು ಹೂವು, ನೀಲಿ ಹೂವುಗಳನ್ನ ಗಣಪತಿ ತುಂಬ ಇಷ್ಟಪಡ್ತಾನೆ. ವಿಶೇಷವಾಗಿರ್ತಕ್ಕಂಥ ಬ್ಲೆಲ್ ಫ್ಲವರ್ಸ್ ಅಂತ ಕರಿತೀವಿ. ಬೆಲ್ ಫ್ಲವರ್ಸ್ ಅನ್ನೋದನ್ನ ತೊಗೊಂಡು ಬಂದು ಅದನ್ನು ಗಂಟೆ ಥರನೇ ಇರುತ್ತೆ ಪುಟಾಣಿ, ಅದನ್ನು ತೊಗೊಂಬಂದು ಗಣಪತಿಗೆ ಇಟ್ಟರೆ ತುಂಬ ಇಷ್ಟ. ಗರ್ಕೆ ಹುಲ್ಲು, ಬಿಳಿ ಎಕ್ಕದ ಹೂವು, ಆ ನೀಲಿ ಹೂವು, ಇದೆಲ್ಲ ತುಂಬ ಇಷ್ಟ. ಇದೆಲ್ಲ ಶೇಖರಣೆ ಮಾಡಿ ಹಿಂದಿನ ದಿವಸನೇ ಪ್ರಾರ್ಥನೆ ಮಾಡಿಕೊಂಡು ಗಣಪತಿಗೆ ರೆಡಿ ಮಾಡಿಕೊಂಡು ಅರ್ಚನೆಗೆ ಎಷ್ಟು ಬೇಕೋ ಅದು ವ್ಯವಸ್ಥೆ ಮಾಡಿಕೊಂಡು 21x21 ಗರ್ಕೆ ಹುಲ್ಲಿನ ಹಾರ ರೆಡಿ ಮಾಡ್ಕೊಂಡು ನೀವೇನು ಮಾಡ್ಕೊಳ್ಳೋ 21 ಗರ್ಕೆದು 1 2 3 4 5 6 10 21 ಗಂಟೆ ಮಾಡಿ ಒಂದು ಗಂಟೆ ಇಟ್ಕೊಂಬಿಡಿ. ಅದನ್ನು ಪ್ರಾರ್ಥನೆ ಮಾಡಬೇಕು. ಈ ಚೋರ ಗಣಪತಿನ ಎಷ್ಟು ದಿವಸ ಮಾಡಬೇಕು? ಮಂಗಳವಾರದಿಂದ ಮಂಗಳವಾರದವರೆಗೂ ಅಂತ ಹೇಳಿ ಕಂಟಿನ್ಯೂಸ್ ಆಗಿ ಡೈಲಿ ಪೂಜೆ ಮಾಡಿದ್ರು 21 ದಿವಸ ಮಾಡಿ, ಇಲ್ವಾ 21 ಮಂಗಳವಾರಗಳು ಮಾಡಿ. ನಿಮ್ಮ ಇಷ್ಟ ಅದು. 21 ಮಂಗಳವಾರ ಅಂದರೆ ಎಷ್ಟು ವಾರಗಳಾಗೋಯ್ತು? ಒಂದು ತಿಂಗಳಿಗೆ 4 ವಾರ. ಸೊ ಎಷ್ಟು ತಿಂಗಳು ಬೇಕಾಗತ್ತೆ ನಮಗೆ ಅನ್ನೋದು ನೀವು ಜ್ಞಾಪಿಸ್ಕೋಬೇಕು. ಹಾಗೆ ಒಂದು 3-4 ತಿಂಗಳಾಗ್ಬಿಡುತ್ತೆ. ಅದೇ ಕಂಟಿನ್ಯೂಸ್ ಆಗಿ ಮಾಡ್ತೀನಿ ಅಂದ್ರೂ ವ್ರತ ಇರಬೇಕು. ಹೆಂಗಸರಾದರೆ ಮುಟ್ಟು ಮೈಲಿಗೆ ಇದೆಲ್ಲ ನೋಡ್ಕೋಬೇಕು, ದಿನಗಳನ್ನ ನೋಡ್ಕೋಬೇಕು. ದಿನಗಳು ಕಳೆದ ನಂತರ 6 ದಿವಸ ಆದಮೇಲೆ ಪ್ರಾರಂಭಿಸಿ 21 ಡೇಸ್ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡು ಒಂದು ಮಂಗಳವಾರ ಫಿಕ್ಸ್ ಮಾಡಿಕೊಂಡು ಸ್ಟಾರ್ಟ್ ಮಾಡ್ಬೋದು. ಮಂಗಳವಾರ ನೀವು ಆಗೋದು ದಿವಸ ಜ್ಞಾಪಕ ಇಟ್ಕೊಳ್ಳಿ. ಅಮಾವಾಸ್ಯೆ ನಂತರ ಕೃಷ್ಣ ಪಕ್ಷದಲ್ಲಿ ಪರಿಪೂರ್ಣವಾಗಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಪೂರ್ವಾಭಿಮುಖವಾಗಿ ಕೂತ್ಕೊಂಡು ಗಣಪತಿನ ಸ್ಮರಣೆ ಮಾಡ್ಕೊಳ್ಳೋಕ್ಕೆ. ನೀವು ಉತ್ತರಕ್ಕೆ, ದೇವರು ಪೂರ್ವಕ್ಕೆ, ದೇವ್ರ ಫೋಟೋ ಪೂರ್ವಕ್ಕೆ, ನೀವು ಉತ್ತರಕ್ಕೆ. ಗಣಪತಿ ಚೋರ ಗಣಪತಿ ಏನು ಮಾಡಬೇಕು ಅಂತ ಹೇಳಿದ್ದೀನಿ? ಡಬ್ಬಿಗಳು ಗ್ಯಾರಂಟಿ ಇಟ್ಕೊಳ್ಳಿ. ಹಿತ್ತಾಳೆ ಡಬ್ಬಿ ಅಥವಾ ತಾಮ್ರದ ಡಬ್ಬಿ ಅಥವಾ ಒಂದು ಸ್ಟೀಲ್ ಡಬ್ಬಿ ಇಲ್ಲ ಇಂಡಾಲಿಯಂ ಡಬ್ಬಿ, ಒಂದು ಡಬ್ಬಿಯನ್ನು ಇಟ್ಕೊಂಬಿಡಿ. ಅನುಕೂಲ ಇದ್ದವ್ರು ಬೆಳ್ಳಿ ಡಬ್ಬಿ, ಚಿಕ್ಕ ಡಬ್ಬ ಅಲ್ಲ, ಒಂದಿಷ್ಟು ದೊಡ್ಡದಾಗಿರಬೇಕು. ಯಾಕೆಂದರೆ ಗರಿಕೆ ಹುಲ್ಲು ಹೂವು ಎಲ್ಲ ಆವತ್ತಿನ ಪೂಜೆ ಮಾಡಿದ್ದೆಲ್ಲ ಒಳಗೆ ಹಾಕಬೇಕು. ಸೊ ಗಣಪತಿಗೆ ಪೂಜೆ ಮಾಡಬೇಕಾದ್ರೆ ಅಷ್ಟೋತ್ತರ ಪುಸ್ತಕ ಜ್ಞಾಪಕ ಇಟ್ಕೊಳ್ಳಿ. ಓಂ ಗಣಪತಯೇ ನಮಃ ಪ್ರಾರ್ಥನೆ ಮಾಡ್ಕೊಳ್ಳೋದು, ಗಣಪತಿನ ಸಂಕಲ್ಪ ಮಾಡ್ಕೊಳ್ಳೋದು. ನಿಮಗೆ ಏನು ಬೇಕು? ಮಗುಗೋಸ್ಕರ ಒಂದು ಗಣಪತಿನ ಮಗು ಬೇಕು ಅಂದರೆ ಮಗುಗೋಸ್ಕರನೇ ಒಂದು ಸಂಕಲ್ಪ. ಮದುವೆ ಆಗಬೇಕು ಅಂದರೆ ಮದುವೆಗೋಸ್ಕರನೇ ಸಂಕಲ್ಪ. ತಂದೆ ತಾಯಿ ಆರೋಗ್ಯ ಅಂದರೆ ಆರೋಗ್ಯಕ್ಕೋಸ್ಕರ ಸಂಕಲ್ಪ. ನಿಮ್ಮ ಆಯುಸ್ಸು ಅಭಿವೃದ್ಧಿ ಆಗಬೇಕು ಅಂದರೆ ಆಯುಸ್ಸು ಅಭಿವೃದ್ಧಿಗೆ, ಮನೆ ಕಟ್ಟಬೇಕು ಅನ್ನೋಕ್ಕೆ ಒಂದು ಸಂಕಲ್ಪ, ಭೂ ಪ್ರಾಪ್ತಿಗೆ ಅಂತ ಒಂದು ಸಂಕಲ್ಪ, ಗಂಡ ಹೆಂಡತಿ ಅನ್ಯೋನ್ಯತೆಗೆ ಒಂದು ಸಂಕಲ್ಪ, ವಿಶೇಷವಾಗಿರ್ತಕ್ಕಂಥ ಕಾರು ಬಂಗ್ಲಾ ಮನೆ ಎಲ್ಲ ತೊಗೊಂಡು ಬಿಸ್ನೆಸ್ ಮಾಡಬೇಕು ಅನ್ನೋತಕ್ಕಂಥ ವ್ಯವಸ್ಥೆ ಇದ್ದರೆ ಅದಕ್ಕೊಂದು ಸಂಕಲ್ಪ. ಆ ಸಂಕಲ್ಪ ಒಂದೇ ಮಾಡಬಹುದು ಒಂದು ಸಲ ಚೋರ ಗಣಪತಿ ಪೂಜೆ ಮಾಡೋಕ್ಕೆ. ಇದೆಲ್ಲ ವಿಶೇಷವಾಗಿರ್ತಕ್ಕಂಥ ಸಂಕಲ್ಪ ನೀವು ಮಾಡಿಕೊಂಡು ಆ ಗಣಪತಿಯ ಪೂಜೆಯನ್ನು ಯಾರ ಮನೆಯಲ್ಲಿ ಅಷ್ಟೋತ್ತರವನ್ನು ಹೇಳಿದ್ರೆ ಸಾಕು. ಅದೆಲ್ಲ ಪೂಜೆ ಆದಮೇಲೆ ಒಂದು ನೈವೇದ್ಯ ಮಾಡಲೇಬೇಕು. ಏನು ನೈವೇದ್ಯ ಮಾಡ್ತೀರಾ? ಗಣಪತಿಗೆ ಏನು ಇಷ್ಟ? ಬೆಲ್ಲ, ಕಬ್ಬು ಇತ್ಯಾದಿಗಳೇ ಇಷ್ಟ. ಭತ್ತದ ಅರಳಲ್ಲಿ ವಿಶೇಷವಾಗಿ ಒಂದು ಸ್ವಲ್ಪ ಬೆಲ್ಲನ ತುರಿದು ಒಂದಷ್ಟು ಕಾಯಿ ತುರಿಯನ್ನು ಹಾಕಿ ಭತ್ತದ ಅರಳನ್ನು ಹಾಕಿ ಚೆನ್ನಾಗಿ ಕಲಸಿ, ಅವಲಕ್ಕಿ ಒಂದು ಚೂರು ಹಾಕಿ, ಯಾಲಕ್ಕಿನ ಸ್ವಲ್ಪ ಹಾಕಿ, ಕಡಲೆ ಹಿಟ್ಟನ್ನ, ಕಡಲೆಕಾಯಿ ಬೀಜನ, ಹುರುಗಡ್ಲೆನ ಚೆನ್ನಾಗಿ ಹುರಿದು ಅದನ್ನು ಪುಡಿ ಮಾಡಿರೋದು ಹಾಕಿ ಅದನ್ನು ಫಸ್ಟ್ ಕ್ಲಾಸಾಗಿ ಪಂಚಕಜ್ಜಾಯ ಅಂತ ಕೊಟ್ಟರೆ ಏನು ರುಚಿ ಅಂತೀರಾ ಅಲ್ವಾ? ಬಾಯಲ್ಲಿ ನೀರು ಬರ್ತಾ ಇದೆಯಾ? ಭಾಳ ಸಂತೋಷ. ಇರಲಿ, ಆದರೂ ಸಹ ಈ ರುಚಿ ಜೊತೆಗೆ ಮಹಾಗಣಪತಿಗೆ ಭಕ್ಷ್ಯಪ್ರಿಯ ಅಂತ ಹೆಸರು. ನೀವೆಷ್ಟು ಚೆನ್ನಾಗಿ ನೀವು ಚೂಪಲು ತೋರಿಸ್ತಾ ಇದ್ದಷ್ಟು ಅವನು ಕೆಲಸ ಮಾಡ್ಕೊಡ್ತೀನಿ. ಯೋಚನೆ ಮಾಡ್ಬೇಡಣ,
ತಿಂಡಿ ಕೊಡ್ತಾ ಇರಬೇಕು, ಗಣಪತಿಗೆ ಕೆಲಸ ಮಾಡಿಸ್ಕೊತಾ ಇರಬೇಕು. ಹಾಗೆ ಆ ಗಣಪತಿನ ಪೂಜೆ ಮಾಡಿ ನಮಸ್ಕಾರವನ್ನು ಮಾಡಿ, ಅನುಕೂಲ ಇದ್ದವರು ಕಡುಬು ಮಾಡಿ, ಅನುಕೂಲ ಇಲ್ಲದಿದ್ದವರು ಯಥಾಶಕ್ತಿ ಇಷ್ಟನ್ನು ಮಾಡ್ಕೊಂಡ್ರೆ ಸಾಕು. ಕೆಲವರು ಕಬ್ಬನ್ನು ಇಡ್ಬೋದು, ಕೆಲವರು ಬಾಳೆಹಣ್ಣ ರಸಾಯನ ಮಾಡ್ಬೋದು, ಕೆಲವರು ವಿಶೇಷವಾಗಿರ್ತಕ್ಕಂಥ ಬೆಲ್ಲನ ಮಾತ್ರ ಇಟ್ಟು ಜೇನುತುಪ್ಪ ಅದನ್ನ ಮೇಲೆ ಸುರಿದು ವಿಶೇಷವಾಗಿರ್ತಕ್ಕಂಥ ಬೆಲ್ಲ, ಕೆಂಪು ಕಲ್ ಸಕ್ಕರೆ ಸಮೇತ ದೇವ್ರ ನೈವೇದ್ಯ ಇಟ್ಟು ಹಾಲಲ್ಲಿ ಒಂದಷ್ಟು ಕೆನೆ ತೇಲ್ತಾ ಇರಬೇಕು, ಹಾಲಲ್ಲಿ ಕೆನೆ ತೇಲ್ತಾ ಇರಬೇಕು, ಹಾಲು ಕಾಯಿಸಿರಬೇಕು, ಅದರಲ್ಲಿ ಒಂದೇ ಒಂದು ಚಿಟಿಕೆನ ಸಕ್ಕರೆ ಒಂದಿಷ್ಟು ಜೇನುತುಪ್ಪ ಹಾಕಿ ನೈವೇದ್ಯ ಇಟ್ಟರೆ ಅದೇ ಪರಮಾನಂದ ಅವನಿಗೆ. ಪರಮಾನಂದ ಅಂತ ಹೇಳ್ತಕ್ಕಂಥ ವಿಶೇಷ ಗಣಪತಿಗೆ ಬೆಲ್ದನ್ನೂ ತುಂಬ ಇಷ್ಟ, ಬೆಲ್ದನ್ನ ಕೊಡ್ಬೋದು ಅವನಿಗೆ. ಅವಲಕ್ಕಿಲಿ ಮಾಡಿರ್ತಕ್ಕಂಥ ಮೊಸರನ್ನ ತುಂಬ ಇಷ್ಟ, ಅದನ್ನೂ ಕೊಡ್ಬೋದು ಗಣಪತಿಗೆ. ತಿಂಡಿ ತೀರ್ಥಗಳಲ್ಲಿ ಏನು ಬೇಕಾದರೂ ಕೊಡ್ಬೋದು. ಅವನಿಗೆ ತುಂಬ ಇಷ್ಟವಾಗಿದ್ದನ್ನು ನೀವು ಪ್ರೀತಿ ಪಾತ್ರರಾಗಿ ಮಾಡಿ ಕೊಡಬೇಕು. ಪಾತ್ರೆ ಸಮೇತ ಮಾಡಿದರೆ ಪಾತ್ರೆ ಸಮೇತ ಬಂದು ನೈವೇದ್ಯ ಇಡಬೇಕು. ಹೋಮ ಗೇಮ ಮಾಡಬೇಕಾಗಿಲ್ಲ. ಚೋರ ಗಣಪತಿಗೆ ಸಂಕಲ್ಪ ಇಷ್ಟೇ, ಅಷ್ಟೋತ್ರ ಅಷ್ಟೇ. ವಿಶೇಷವಾಗಿ ಗರ್ಕೆ ಹುಲ್ಲು ಭಾಳ ಇಂಪಾರ್ಟೆಂಟು, ಬಿಳಿ ಎಕ್ಕದ ಹೂವು ಭಾಳ ಇಂಪಾರ್ಟೆಂಟು. ಅದ್ರ ಜೊತೆಗೆ ನೀಲಿ ಹೂಗಳು, ಗೋಪಾದದ ನೀಲಿ ಹೂಗಳು, ಅದನ್ನು ಜ್ಞಾಪಕ ಇಟ್ಕೊಂಡ್ರೆ ಇಷ್ಟು ಪೂಜೆ ಮಾಡಿದರೆ ಸಂತೋಷವಾಗಿ ಗೊತ್ತಿರ್ತಾನೆ. ಆ ಗಣಪತಿಗೆ ಷೋಡಶೋಪಚಾರ ಪೂಜೆ ಮಾಡಿ ಅಷ್ಟೋತ್ರವನ್ನು ಹೇಳಿ ನಮಸ್ಕಾರ ಮಾಡಿ ಏನು ಮಾಡಬೇಕು, ಈ ಗಣಪತಿ ಸಮೇತ ಆವತ್ತಿನ ದಿವಸ ಒಂದು ಡಬ್ಬಿ ಒಳಗೆ ಇಟ್ಬಿಡಬೇಕು. ಪೂಜೆ ಮಾಡಿದಷ್ಟು ಹಾಕಿ ಡಬ್ಬಿನ ಮೇಲೆ ಮುಚ್ಚಿದ ಮೇಲೆ ಇಟ್ಬಿಡಬೇಕು. ಎಲ್ಲಿಡಬೇಕು, ಅಟ್ಟದ ಮೇಲೆ ಇಟ್ಬೇಕು. ನೀವು ಪೂಜೆ ಮಾಡೋದು ಮನೆಯಲ್ಲಿ ತಾಯಿಗಾಗಲಿ ಅಣ್ಣನಿಗಾಗಲಿ ತಂಗಿಗಾಗಲಿ ಯಾರು ಮಾಡ್ತಿರೋ ಒಬ್ರಿಗೂ ಗೊತ್ತಾಗಬಾರ್ದು. ಅದಕ್ಕೆ ಕಣ್ಣಿಗೆ ಕಾಣದೇ ಇದ್ದ ಹಾಗೆ ಮಾಡಬೇಕು, ಯಾರಿಗೂ ಗೊತ್ತಾಗದಿದ್ದಂಗೆ ಪೂಜೆ ಮಾಡಬೇಕು. ಚೋರ ಗಣಪತಿ ನಮ್ಮ ನೀವು ಕಳ್ಳರ್ತಾರ ಕಣ್ಣಿಗೆ ಕಾಣದಿದ್ದ ಹಾಗೆ ಪೂಜೆಯನ್ನು ಮಾಡಬೇಕು ಅಂತ ಹೇಳುತ್ತೆ. ಗೌಪ್ಯವಾಗಿ ಮಾಡಬೇಕಾದ್ರೆ ಬೆಳಗ್ಗೆ ಬೇಗ ಹೇಳಬೇಕು, ಯಾರು ಎದ್ದಿರಲ್ಲಾಗ ಇಲ್ದರೆ ಗುಡ್ ಮಾರ್ನಿಂಗ್ ಅಂತಾರೆ, ಬರ್ತಾರೆ, ಅಡ್ಡ ಗಿಡ್ಡ ಓಡಾಡ್ತಾರೆ. ನೀವೇನು ಮಾಡ್ತೀರಿ ಅಂತ ಗೊತ್ತಾಗ್ಬಿಡುತ್ತೆ. ಏನೋ ಗಣಪತಿ ಪೂಜೆ ವಿಶೇಷ ಅಂದ್ಕೊಂಡ್ಬಿಡ್ತಾರೆ, ಮುಗೀತು ನಿಮ್ಮ ಕತೆ, ಅಲ್ಲೇ ಅರ್ಧ ವ್ರತ ಹಾಳಾಗೋಯ್ತು. ಅದಕ್ಕೆ ಇದಕ್ಕೆಲ್ಲ ಸಂತೋಷಪೂರ್ವಕವಾಗಿ ಮಾಡಬೇಕು ಅಂದರೆ ಈ ಗಣಪತಿ ಸಂಕಲ್ಪ ಮಾಡಿಕೊಂಡ್ರೆ ಗಣಪತಿನ ಚೋರ ಗಣಪತಿ ಮುಚ್ಚಿಟ್ಟು ಮೇಲೆ ಇಟ್ಬಿಡಬೇಕು. ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತೀರಾ, ತಿರುಗಿ ಮತ್ತೆ ಡಬ್ಬಿ ತೊಗೋಬೇಕು. ಈ ಏನೇನು ಹಾಕಿಟ್ಟಿರ್ತೀರ ಅದನ್ನೆಲ್ಲ ಮತ್ತೆ ಒಣಗಿಸಿಟ್ಕೋಬೇಕು. ಜ್ಞಾಪಕ ಇಟ್ಕೊಳ್ಳಿ, ಯಾವತ್ತೂ ಕೊಳಿಬಾರ್ದು. ಗೆಜ್ಜೆ ವಸ್ತ್ರ ಒಂದೊಂದು ಸಲಿಗೂ ಗಣಪತಿಗೆ 21 ದಿವಸದ 21 ಗೆಜ್ಜೆ ವಸ್ತ್ರ. ಗೆಜ್ಜೆ ವಸ್ತ್ರ ಅಂದೇನೋ ಹತ್ತಿಯಲ್ಲಿ ಮಾಡಿರ್ತಕ್ಕಂಥ ಗೆಜ್ಜೆ ವಸ್ತ್ರ. ಅರಿಶಿನ ಹಚ್ಚಬೇಕು, ಅದಕ್ಕೆ ಚೆನ್ನಾಗಿ ಒದ್ದೆ ಮಾಡಿ ಅರಿಶಿನದ ಜೊತೆಗೆ ಮೇಲುಗಡೆ ಕುಂಕುಮ ಇಡಬೇಕು. ಗಣಪತಿನ ಸಂಕಲ್ಪ ಮಾಡ್ಕೋಬೇಕು. 21 ಗಂಟೆಗಳಿರಬೇಕು. ಅದಕ್ಕೆ ವಿಶೇಷವಾಗಿ ಗಣಪತಿಗೆ ಪ್ರಾರ್ಥನೆ ಮಾಡಿ ಹಾಕಬೇಕು. ಒಂದೊಂದು ಸಲಿನೂ ಗಜ್ಜೆ ವಸ್ತ್ರ ಹಾಗೆ ಇಟ್ಕೋಬೇಕು. 21 ಗಜ್ಜೆ ವಸ್ತ್ರ ಆದಮೇಲೆ 21 ಗಜ್ಜೆ ವಸ್ತ್ರನ ತುಳಸಿ ಕಟ್ಟೆಗೆ ಹಾಕಬೇಕು. ಈ ಗರ್ಕೆ ಹುಲ್ಲು ಎಷ್ಟಾದರೆ ಅಷ್ಟು ಚೆನ್ನಾಗಿ ಒಣಗಿಸಿಟ್ಕೋಬೇಕು. ಒಣಗಿಸಿ ದಿನ ಇಟ್ಕೊಂಡು 21 ದಿವಸ ಪೂಜೆ ಆದ ಮೇಲೆ ಗಣಪತಿನ ಒಳಗೆ ಡಬ್ಬಿಲಿ ಮುಚ್ಚಿಟ್ಟಿರೋನಿಗೆ ಒಂದು ಕಿವಿ ಮಾತು ಹೇಳಬೇಕು. ಗಣಪತಿ, ಇವತ್ತು ನೀನು ಕೆಲಸ ಕಾರ್ಯಕ್ಕೋಸ್ಕರ ನಾನು ಕೇಳ್ಕೊಂಡಿರೋ ಸಂಕಲ್ಪ ಕೆಲವರಿಗೆ 5ನೇ ವಾರಕ್ಕೆ ಆಗ್ಬಿಡುತ್ತೆ, ಕೆಲವರಿಗೆ ಮುಂದಿನ ವಾರದಲ್ಲೇ ಆಗ್ಬಿಡುತ್ತೆ, ಕೆಲವ್ರಿಗೆ 5ನೇ ದಿವಸಕ್ಕೆ ಆಗ್ಬಿಡುತ್ತೆ. ನಮಗೆ ಗೊತ್ತಿಲ್ಲ, ಅವ್ರವ್ರ ಹಣೆ ಬರ, ಅವ್ರವ್ರ ಕರ್ಮಾನುಸಾರ ಎಲ್ಲ ಹಾಲು ಸೀದೋಗಿರೋ ಪಾತ್ರೆಗಳು ನಾವೆಲ್ಲ. ಅವ್ರವ್ರ ಕರ್ಮ ಹೆಂಗೆ ಅಂದರೆ ಕೆಲವರು ಜಾಸ್ತಿ ಸೀದೋಗಿರ್ತಾರೆ, ಕೆಲವರು ಕಮ್ಮಿ ಸೀದೋಗಿರ್ತಾರೆ. ನಮ್ಮ ಕರ್ಮ ನಾವೇ ತೊಳ್ಕೋಬೇಕು. ಹಾಗೆ ಉಜ್ಜಿ ಹಾಕಿ ತೊಳಿರಿ. ಎಷ್ಟು ಪ್ರಾರ್ಥನೆ ಮಾಡ್ತೀರೋ ಅಷ್ಟು ಒಳ್ಳೆಯದು. ಆ ಉಜ್ಜಿ ತೊಳೆದು ಆ ಕರ್ಮವನ್ನು ಕಳ್ಕೊಂಡು ಪ್ರಾರ್ಥನೆ ಮಾಡಿದ್ರೆ ಅವರವರ ಕರ್ಮಾನುಸಾರ ಫಲ ಸಿಗತ್ತೆ. ಆ ದಿವಸಗಳ ನಂತರ ನೀವೇನು ಮಾಡಬೇಕು, ಇದಾದಮೇಲೆ ಕಿವಿ ಮಾತು ಹೇಳಬೇಕು. ಡಬ್ಬಿ ತೆಗೆದುಬಿಟ್ಟು, ಗಣಪತಿ ನನ್ನ ಕಾರ್ಯ ಎಲ್ಲ ಸಿದ್ಧಿ ಆದಮೇಲೆ ನಿನ್ನ ಇವತ್ತು ಕಟ್ ಹಾಕ್ತಾಯಿದ್ದೀನಿ, ಇವತ್ತು ನಿನ್ನ ಕಟ್ ಹಾಕ್ತಾಯಿದ್ದೀನಿ, ಸೆರೆಯಲ್ಲಿ ಹಾಕ್ತಾಯಿದ್ದೀನಿ. ಈ ಕಾರ್ಯ ಮಾಡಿಕೊಟ್ಟ ಮೇಲೆ ನಿನಗೆ ಸೆರೆಯಿಂದ ವಿಮೋಚನೆ. ಸೆರೆ ಬಿಡಿಸ್ಕೊಡೋದು ಯಾವಾಗ, ನಿನ್ನ ಕಾರ್ಯ ನನ್ನ ಕಾರ್ಯ ನೀನು ಮಾಡಿಕೊಟ್ಟ ಮೇಲೆ ಅಂಥೇಳಿ ಡಬ್ಬಿ ಮುಚ್ಚಿಬಿಟ್ಟು ಎಲ್ಲಾದರೂ ಬಚ್ಚಿಟ್ಬಿಡಿ. ಮನೆಯೊಳಗೆ ಹೇಳ್ತೀನಿ, ಹಂಡೆ ಒಳಗೆ ಮಚ್ಚಿಡ್ತಿರೋ, ದೂರದಲ್ಲಿ ಎಚ್ಚಿಟ್ಬಿಡ್ತಿರೋ, ಅಟ್ಟದ ಮೇಲೆ ಇಟ್ಬಿಡ್ತಿರೋ, ಸೂಟ್ ಕೇಸೆಲ್ಲ ಮುಚ್ಚಿಟ್ಬಿಡ್ತಿರೋ, ನಿಮಗೆ ಬಿಟ್ಟಿದ್ದು. ಅದು ಏನಾದರೂ ಹಾಕ್ಕೊಂಡು ಹೋಗಲಿ, ಕೊಳ್ತೋಗುತ್ತಾ ಒಣಗೋಗುತ್ತಾ ಏನಾಗಿದೆ ನಿಮ್ಗೆ ಸಂಬಂಧ ಇಲ್ಲ. ಗಣಪತಿ ನೋಡಿ, ಅಲ್ಲಿ ಯಾವ ಕಟ್ ಹಾಕ್ತೀರಾ ನಿಮ್ಮ ಕಾರ್ಯ ಬೇಗ ಸಿದ್ಧಿ. ಅದಾದ ಮೇಲೆ ಮಾತ್ರ ಅವನ ಕಾರ್ಯ ಸಿದ್ಧಿ ಮಾಡಿದ ಮೇಲೂ ನೀವೇನಾದರೂ ಪಿಸ್ನಾರ್ತನ ಮಾಡಿದ್ರೆ ಮನೆ ಸರ್ವನಾಶ ಮಾಡಿಬಿಡ್ತಾನೆ. ಹುಷಾರು ಹೇಳಿದ್ದು, ಬೀದಿಗೆ ತಂದಿಟ್ಬಿಡ್ತಾನೆ. ಅವನಿಗೇನು ಮಾಡಬೇಕು, ಒಳ್ಳೆ ಭಕ್ಷ್ಯ ಭೋಜನಗಳು, ಒಂದು ಒಳ್ಳೆ ಗಣಪತಿ ಹೋಮ. ತುಂಬ ಸಂತೋಷ ಕಣೆ, ನಾನು ಮಾಡಿದ ಕೆಲಸ ನೀನು ಮಾಡಿಕೊಡ್ತೀನಿ ಅಂತ ಹೇಳಿದೆ, ಮಾತು ಕೊಟ್ಟಿದ್ದೆ, ಮಾಡಿದ್ದೀನಿ. ನಾನು ನೀನು ವಿಸರ್ಜನೆ ಮಾಡ್ತೀನಿ ಅಂತ ನೀವು ಪಂಚಲೋಹ ವಿಗ್ರಹ ತೊಗೊಳ್ಳಿ, ಮಣ್ಣಿನ ವಿಗ್ರಹ ತೊಗೊಳ್ಳಿ, ಬೆಳ್ಳಿ ವಿಗ್ರಹನೇ ತೊಗೊಳ್ಳಿ, ಅದನ್ನು ನೀರಿಗೆ ಬಿಡಲೇಬೇಕು. ಅದಕ್ಕೋಸ್ಕರ ನೀವು ಮೊದಲೇ ಡಿಸೈಡ್ ಮಾಡಿ, ಈ ನೀರಿಗೆ ವಿಸರ್ಜನೆ ಮಾಡೋ ಗಣಪತಿನ ಚೋರ ಗಣಪತಿ ಅಂತ ಅಂದ್ಕೊಂಡಿದ್ದೀವಿಂದ ಪೂಜೆ ಮಾಡಿದ ಮೇಲೆ ವಿಸರ್ಜನೆ ಮಾಡಲೇಬೇಕು, ಅವನ ಸೆರೆಯಿಂದ ಬಿಡಿಸಲೇಬೇಕು. ಆವಾಗ ನೀವು ಏನು ಅಂದರೆ 5 ಜನಕ್ಕೆ ಜ್ಞಾಪಕ ಇಟ್ಕೊಳ್ಳಿ, ಅಗ್ನಿ ವಾಯು ಜಲ ಭೂಮಿ ಆಕಾಶ 5 ಜನಕ್ಕೆ ಊಟವನ್ನು ಹಾಕಬೇಕು. ಗಣಪತಿ ಹಬ್ಬದ ದಿವಸ ಊಟವನ್ನು ಹಾಕಬೇಕು. ಹೇಗೆ ಹಾಕ್ತೀರಾ, ಇದೇ 5 ದಿವಸಗಳಲ್ಲಿ ವಿಶೇಷವಾಗಿ ಈ 21 ದಿವಸಗಳ ನಂತರ ಏನು ಪೂಜೆ ಪುನಸ್ಕಾರ ಮಾಡಿರ್ತೀರ ಅದೇ ರೀತಿ ಅವನಿಗೆ ಭಕ್ಷ್ಯವನ್ನು ನೈವೇದ್ಯ ಮಾಡಿರ್ತೀರ. ಈ 5 ಜನಕ್ಕೂ ಬಡಿಸಿ, ಬ್ರಹ್ಮಚಾರಿಗಳಾಗಿರ್ತಕ್ಕಂಥದ್ದಾದರೆ ಇನ್ನೂ ಶ್ರೇಷ್ಠ, ಮದುವೆ ಆಗಿರಬಾರ್ದು ಅಂಥವ್ರಿಗೆ ಬಡಿಸೋದು. ಇಲ್ಲ ದಂಪತಿಗಳು 5 ದಂಪತಿಗಳಾಗಿರಬೇಕು, ಗಂಡ ಹೆಂಡತಿ ಆ ಥರ 10 ಜನ ಆಗ್ತಾರೆ. 5 ದಂಪತಿ ಗಂಡ ಹೆಂಡತಿ ಆಗಬೇಕು. ಚಿಕ್ಕ ಮಕ್ಕಳಾದರೆ 5 ಗಂಡು ಮಕ್ಕಳು ಪುಟಾಣಿ ಬ್ರಹ್ಮಚಾರಿಗಳಾಗಬೇಕು. ದೊಡ್ಡವರಾಗಿದ್ದರೆ ಶ್ರೇಷ್ಠವಾಗಿರಬೇಕು.
ಯಾವ ಕಾಲಕ್ಕೂ ಗಂಡು ಮಕ್ಕಳು ಭಾಳ ಭಯಭಕ್ತಿಯಿಂದ ಪೂಜೆ ಪುರಸ್ಕಾರ ಮಾಡಿರೋರು ಬೀದಿ ಸುತ್ತ ಬಸವ ಆಗಬಾರ್ದು ಅಂಥವ್ರನ್ನ ಕರ್ಕೊಂಬಂದು ಊಟವನ್ನು ಹಾಕಿ ಆ ನೈವೇದ್ಯ ಇಟ್ಟಿರೋದನ್ನ ಅವ್ರಿಗೂ ಕೊಟ್ಟು ನೀನು ಊಟ ಮಾಡಿ ಭಾಳ ಸಂತೋಷ. ಗಣಪತಿ ಇನ್ನು ಇವತ್ತು ವಿಸರ್ಜನೆ ಮಾಡ್ತೀನಿ ಅಂತ ನದಿಗೆ, ಕೆರೆಗೆ, ಬಾವಿಗೆ, ವಿಶೇಷವಾಗಿ ಸಮುದ್ರಕ್ಕೆ ಅವನ್ನ ವಿಸರ್ಜನೆ ಮಾಡಿ ಗಣಪತಿ ನನ್ನ ಕಾರ್ಯ ಸಿದ್ಧಿಯಾಗಿದೆ. ಜೋರ ಗಣಪತಿ, ಶ್ರೇಷ್ಠವಾಗಿರ್ತಕ್ಕಂಥ ನಿನ್ನ ಕಾರ್ಯಕ್ಕೆ ನಾನು ಶರಣಾರ್ಥಿ ಅಂಥೇಳಿ ಸಂಕಲ್ಪ ಮಾಡಿಕೊಂಡು ಭಗವಂತ ಸಾಷ್ಟಾಂಗ ನಮಸ್ಕಾರ ಕಣಯ್ಯ, ನೀನು ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿ. ಅದಕ್ಕೆ ಗಣಪತಿ ಬೇಗ ಒಳಿತಾನೆ, ಎಷ್ಟು ಚೆನ್ನಾಗಿ ಒಳಿತಾನೆ, ಎಷ್ಟು ಸಿದ್ಧಿ ಆಗ್ತಾನೆ ಅಂತ. ಸಾಯಂಕಾಲದೊತ್ತು ಮಾತ್ರ ಜ್ಞಾಪಕ ಇಟ್ಕೊಳ್ಳಿ, ಊದ್ಕಡ್ಡಿ ತೋರಿಸ್ಲೇಬೇಕು. ಧೂಪ ದೀಪಂ ಸಮರ್ಪಯಾಮಿ. ನೀವು ಮಾತ್ರ ತಿಂತೀರ ಟೈಮ್ಗೆ. ಒಂದು ಮಸಾಲೆ ದೋಸೆ ಬೇಕು, ಒಂದು ವಡೆ ಪಾವ್ ಬೇಕು, ಒಂದು ವಿಶೇಷವಾಗಿ ಬೊಂಡ ಸೂಪ್ ಬೇಕು, ಒಂದು ಕಾಫಿ ಜೊತೆ ಒಂದು 2 ನಿಪ್ಪಟ್ಟು ಬೇಕು ಅಂತೀರ. ಹಾಗೆ ಅವ್ನು ಮೊದಲೇ ಭಕ್ಷ್ಯಪ್ರಿಯ, ನೈವೇದ್ಯ ಕೊಡ್ತಾ ಇರಬೇಕು, ನೀಕು ಚೂಪ್ಲು ತೋರಿಸ್ತಾ ಇರಬೇಕು. ಆರಾಮಾಗಿ ಗಣಪತಿ ನೋಡಪ್ಪ ಕೊಡ್ತಾ ಇದ್ದೀನಿ, ಬೇಜಾರು ಮಾಡ್ಕೊಬೇಡ ಕಣೆ ಅಂತ ಒಂದು ಊದ್ಕಡ್ಡಿ ನಮಸ್ಕಾರ, ಒಂದು ಹೂವು ನಮಸ್ಕಾರ ಮಾಡಿ ಸಾಯಂಕಾಲಕ್ಕೆ ಎತ್ತಿಟ್ಬಿಡ್ಬೇಕು. ಪೂಜೆ ಮಾಡುವಾಗ ಯಾರಿಗೂ ಗೊತ್ತಾಗಬಾರ್ದು. ಇಷ್ಟೆಲ್ಲ ಪೂಜೆ ಮಾಡಿದ ನಂತರ ಯಾರಿಗಾದರೂ ಒಬ್ಬರಿಗೆ ಕಷ್ಟ ಇದ್ದರೆ ಅವರಿಗೆ ಇದನ್ನು ಉಪದೇಶ ಮಾಡಿದ್ರೆ ನೋಡಿ, ನಿಮ್ಮ ಟಿ ವಿಲೇ ಉಪದೇಶ ಮಾಡಿಬಿಟ್ಟಿದ್ದೀರಿ. ಬ್ರಹ್ಮಾಂಡ ಗುರುಗಳು ಎಲ್ಲವನ್ನೂ ಕೊಟ್ಟುಬಿಡ್ತಾರೆ. ಕೊಡೋದಲ್ಲ, ಚೆನ್ನಾಗಿರಲಿ, ನೀವುಗಳೆಲ್ಲ ಚೆನ್ನಾಗಿದ್ದರೆ ಕಷ್ಟಪಟ್ಟರೆ ಕೈ ಪರಿಶ್ರಮ ಯಾವತ್ತು ತಿಳ್ಕೊಳ್ಳಿ. ನೀವೆಷ್ಟು ಚೆನ್ನಾಗಿ ಕೈ ಕೆಸರಾದರೆ ಬಾಯಿ ಮೊಸರು, ಇದು ಬಹಳ ಮುಖ್ಯ. ಸೊ ಇದಕ್ಕೆಲ್ಲ ವಿಶೇಷವಾಗಿರೋ ಸಂಕಲ್ಪದಲ್ಲಿ ಆ ಒಂದು ಸಂಕಲ್ಪ ಎಲ್ರಿಗೂ ಈಡೇರಲಿ. ನೀವು ಸಂಕಲ್ಪ ಮಾಡಿರ್ತಕ್ಕಂಥ ಈ ಬ್ರಹ್ಮಾಂಡದಲ್ಲಿರ್ತಕ್ಕಂಥ ಬ್ರಹ್ಮಾಂಡ ವಿಚಾರಗಳನ್ನೆಲ್ಲ ವಿಮರ್ಶೆ ಮಾಡೋಕ್ಕೋಸ್ಕರನೇ ಬ್ರಹ್ಮಾಂಡ ವಿಚಾರ ಅಂತ ಹೆಸರಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ಗೆ ನೀವೆಲ್ಲ ಸಬ್ಸ್ಕ್ರೈಬ್ ಆಗಿ ಗಂಟೆ ಬಾರಿಸಿ ಅನುಗ್ರಹಪೂರ್ವಕವಾಗಿ 4 ಜನಕ್ಕಲ್ಲ, 40 ಜನಕ್ಕಲ್ಲ, ಸಾವಿರಾರು ಜನಕ್ಕೆ, ಲಕ್ಷಾಂತರ ಜನಕ್ಕೆ ಹಾಡಿ ಹೊಗಳಿ ಎಲ್ಲರಿಗೂ ಹೇಳಿದ್ರೆ ಈ ಗಣಪತಿಯ ಚೋರ ಗಣಪತಿ ವಿಶೇಷತೆ ನಮಗೆ ತಿಳಿಸಿದ್ವಿ. ಹಾಗೆ ಮುಂದಿನ ದಿನಗಳಲ್ಲಿ ಗಣಪತಿ ಎಲ್ಲಿರ್ತಾನೆ, ಯಾವ ನಕ್ಷತ್ರಕ್ಕೆ ಯಾವ ಗಣಪತಿ, ಯಾವ ರಾಶಿಗೆ ಯಾವ ಗಣಪತಿ, ಯಾವ ಊರಲ್ಲಿದ್ದಾನೆ ಗಣಪತಿ, ಏನು ಫಲವನ್ನು ಕೊಡ್ತಾನೆ ಗೊತ್ತಾ ನಿಮಗೆ? ಆ ಫಲ ಗಂಡು ಮಕ್ಕಳಿಗೆ ಕೊಡ್ತಾನೆ, ಹೆಣ್ಣು ಮಕ್ಕಳಿಗೆ ಮಾತ್ರ ಕೊಡ್ತಾನೆ. ಗಂಡ ಹೆಂಡತಿ ಇಬ್ಬರು ಅನ್ಯೋನ್ಯತೆ ಇರಬೇಕಾದ್ರೆ ಗಣಪತಿನ ಹೇಗೆ ಕಾಪಾಡ್ಕೋಬೇಕು, ಆ ಬೆಡ್ರೂಮಲ್ಲಿ ಏನು ರಕ್ಷೆ ಮಾಡಿಕೊಂಡ್ರೆ ಗಂಡ ಹೆಂಡತಿ ಜಗಳ ಮಾಡಲ್ಲ, ಇದೆಲ್ಲ ಹೇಳೋರು ಯಾರೋ? ಏಕೈಕ ಒನ್ ಆ್ಯಂಡ್ ಓನ್ಲಿ ಇಟ್ ಹ್ಯಾಪನ್ಸ್ ಓನ್ಲಿ ಇನ್ ಇಂಡಿಯಾ, ದಟ್ ಈಸ್ ಬ್ರಹ್ಮಾಂಡ ಗುರುಜಿ. ಅದರಿಂದ ನೀವುಗಳು ಇದೇ ರೀತಿ ಕಾಪಾಡ್ಕೊಳ್ಳೋಕ್ಕೆ ನಿಮಗೆಲ್ಲರಿಗೂ ಯೋಗಕ್ಷೇಮ ವಹಾಮ್ಯಂ ಅಂಥೇಳಿ ನಿಮ್ಮೆಲ್ಲ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡ್ತಾ ಹೇಳಿ ನೋಡೋಣ. ಲೋಕ ಸಮಸ್ತ ಸುಖಿನೋ ಭವಂತು. ಸನ್ಮಂಗಳ.